ಸೆಪ್ಟೆಂಬರ್ 2020ರಲ್ಲಿ ಜರುಗಿರತಕ್ಕಂಥ ಗಣಿತ ವಿಷಯದ ಮಾದರಿ ಉತ್ತರಗಳನ್ನು ತಂದಿದ್ದೀನಿ. ಸೊ ತಾವು ನೋಡ್ತಿರ್ಬೋದು ಇಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 2020ರಲ್ಲಿ ಮಂಡಳಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಜೊತೆಗೆ ಮಂಡಳಿಯವರೇ ಕೊಟ್ಟಿರತಕ್ಕಂಥ ಮಾದರಿ ಉತ್ತರಗಳನ್ನು ತಂದಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತಾವು ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ರೀತಿಯ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ನೋಡ್ಕೊಂಡು ಬರೋಣ ಯಾವೆಲ್ಲ ಪ್ರಶ್ನೆಗಳು ಮತ್ತು ಉತ್ತರಗಳು ಇದ್ದು ಅಂತಕ್ಕಂಥದ್ದು. ಸೊ ಪ್ರಶ್ನೆ ಸಂಖ್ಯೆ 1 ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಸರಿಯಾಗಿರ್ತಕ್ಕಂಥ ಆಯ್ಕೆಗಳನ್ನು ಬರೀತಕ್ಕಂಥದ್ದಿದೆ. ಪ್ರಶ್ನೆ ಸಂಖ್ಯೆ 1ರ ಸರಿಯಾದ ಆಯ್ಕೆ ಇತ್ತು 4 ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 2 ಇದೆ, ಅದರ ಆಯ್ಕೆ ಇರತಕ್ಕಂಥದ್ದು ಆಯ್ಕೆ ಸಂಖ್ಯೆ D1. ಪ್ರಶ್ನೆ ಸಂಖ್ಯೆ 3 ಇದೆ, ಅದರ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಪ್ರಶ್ನೆ 4 ಅದರ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ. ಪ್ರಶ್ನೆ ಸಂಖ್ಯೆ 5 ಅದರ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಪ್ರಶ್ನೆ ಸಂಖ್ಯೆ 6 ಅದರ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ. ಪ್ರಶ್ನೆ ಸಂಖ್ಯೆ 7 ಅದರ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ. ಪ್ರಶ್ನೆ ಸಂಖ್ಯೆ 8 ಇದರ ಆಯ್ಕೆ ಬಂದ್ಬಿಟ್ಟು ಸರಿಯಾಗಿರ್ತದ್ದು 616 ಚದರ ಸೆಂಟಿಮೀಟರ್, ಆಯ್ಕೆ ಸಂಖ್ಯೆ ಸಿ. ಇನ್ನು ಮುಂದಿನ 8 ಪ್ರಶ್ನೆಗಳನ್ನು ತಾವು ಒಂದೊಂದು ಅಂಕದಲ್ಲಿ ಆ ವಾಕ್ಯಕ್ಕೆ ಅನುಗುಣವಾಗಿ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನು ಕೊಡಬೇಕು. ಪ್ರಶ್ನೆ ಸಂಖ್ಯೆ 9 ಇತ್ತು. ಪ್ರಶ್ನೆ ಸಂಖ್ಯೆ 10, ಪ್ರಶ್ನೆ ಸಂಖ್ಯೆ 11 ಸರಿಯಾದ ಉತ್ತರ 40 ಡಿಗ್ರಿ ಇತ್ತು. ಪ್ರಶ್ನೆ ಸಂಖ್ಯೆ 12, ಪ್ರಶ್ನೆ ಸಂಖ್ಯೆ 13, ಪ್ರಶ್ನೆ ಸಂಖ್ಯೆ 4 ಇದೆ. ತಾವು ನೋಡ್ಬೋದು ಪ್ರಶ್ನೆಗೆ ಇರ್ತಕ್ಕಂಥ ಉತ್ತರಗಳು ಬಿಡಿಸಿರ್ತಕ್ಕಂಥ ಹಂತಗಳು ಮತ್ತು ಅಂಕಗಳ ವಿಂಗಡಣೆ ಹೀಗಿದೆ ಅಂತಕ್ಕಂಥದ್ದನ್ನು ತಮ್ಗೆ ಗೊತ್ತಾಗುತ್ತೆ. ಪ್ರಶ್ನೆ ಸಂಖ್ಯೆ 15, ಪ್ರಶ್ನೆ ಸಂಖ್ಯೆ 16, ಪ್ರಶ್ನೆ ಸಂಖ್ಯೆ 17 ರೇಖಾತ್ಮಕ ಸಮೀಕರಣಗಳ ಜೋಡಿ y = 5 ಬಂತು, x = -2. ಆದೇಶ ವಿಧಾನದಿಂದನೂ ಕೂಡ ಕಂಡುಹಿಡಿದಿದ್ದಾರೆ. ಓರೆ ಗುಣಾಕಾರ ವಿಧಾನದಿಂದನೂ ಕಂಡುಹಿಡಿದಿದ್ದಾರೆ. ಯಾವುದಾದ್ರೂ ಒಂದು ವಿಧಾನದಿಂದ ಬಿಡಿಸಿದ್ರೂ ಕೂಡ ಉತ್ತರ ಒಂದೇ ಬಂದರೆ ಆಯಿತು. ಪ್ರಶ್ನೆ ಸಂಖ್ಯೆ 18 ಇದೆ, ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಬೇಕಾಗಿತ್ತು. n ಮೊದಲ ಪದ ವ್ಯತ್ಯಾಸವನ್ನಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 19 k ಯ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು. k = 12 ಉತ್ತರ ಬಂತು. ಪ್ರಶ್ನೆ ಸಂಖ್ಯೆ 20 ಇದೆ, ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ನಿರ್ಧರಿಸತಕ್ಕಂಥ ಅಂಶಗಳನ್ನು ಬರೀಬೇಕು. ಪ್ರಶ್ನೆ 21 ಉತ್ತರ ನೋಡಿ ವಿಡಿಯೋವನ್ನು ಅಲ್ಲಲ್ಲಿ ಪಾಸ್ ಮಾಡಿ ಅವುಗಳನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಅದ್ರ ಜೊತೆ ಅಂಕಗಳ ಹಂಚಿಕೆಗಳ ಸ್ವಲ್ಪ ತಮ್ಮ ಕಡೆ ಗೊತ್ತಿರಬೇಕು. ಇಲ್ಲಿ ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. 2 ಅಂಕೆ ಪ್ರತಿ ಸರಿ ಬಂದೇ ಬರ್ತದೆ. ಇಲ್ಲಿ ಸಂಭವನೀಯತೆ ಇದೆ, ಪ್ರೊಬ್ಯಾಬಿಲಿಟಿ ಕಂಡುಹಿಡಿತಕ್ಕಂಥ ಪ್ರಶ್ನೆ ಸಂಖ್ಯೆ 23ರಲ್ಲಿ 2 ಆಯ್ಕೆಗಳಿದ್ದಾವೆ. ಯಾವುದಾದ್ರೂ ಒಂದು ಬರೆದ್ರು 2 ಅಂಕದ ಪ್ರಶ್ನೆ ಅದು ಇತ್ತು. ಪ್ರಶ್ನೆ 24 ಇದೆ, ಸ್ಪರ್ಶಕಗಳ ರಚನೆ ಇತ್ತು. ಅಲ್ಲಿ ವೃತ್ತ ರಚನೆ ಮಾಡೋಕ್ಕೆ ಅರ್ಧ ಅಂಕ ಇದೆ. ತ್ರಿಜ್ಯಗಳ ನಡುವಿನ 125 ಡಿಗ್ರಿ ಕೋನ ಗುರುತಿಸಿದರೆ 1 ಅಂಕ, 2 ಸ್ಪರ್ಶಕನ ರಚನೆ ಮಾಡಿದರೆ 1 ಅಂಕ. ಈ ತರನಾಗಿ ಅಂಕಗಳ ವಿಂಗಡಣೆ ಕೊಟ್ಟಿದ್ದಾರೆ. √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇತ್ತು. ಸ್ವಲ್ಪ ಉತ್ತರದ ಎಲ್ಲ ಹಂತಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ರಿ. ಎಸ್, AC = x + 60 ಡಿಗ್ರಿ ಬಂತು. ಹಾಗಾದರೆ ಅದರ ಉತ್ತರ ಸರಿಯಾಗಿ ಬಂದಿರತಕ್ಕಂಥದ್ದು 150 ಮೀಟರ್.
ನೋಡಿ ಉತ್ತರದ ಮಾದರಿ ಹಂತವನ್ನು ಯಾವ ಥರನಾಗಿ ಬಿಡಿಸ್ಬೇಕು, ಅಂಕಗಳ ಹಂಚಿಕೆ ಹೇಗಿದೆ ಅಂತಕ್ಕಂಥದ್ದನ್ನು ತಮಗೆ ಸ್ವಲ್ಪ ಐಡಿಯಾ ಬರ್ತದೆ. ಪ್ರಶ್ನೆ 28 ಬಹುಲಕವನ್ನು ಕಂಡುಹಿಡಿಯಬೇಕಾಗಿತ್ತು. ಈ ಕೋಷ್ಟಕದ ಮೇಲೆ ವರ್ಗಾಂತರ ಆವೃತ್ತಿ ಇದೆ, ಅದಕ್ಕೆ ತಕ್ಕಂತೆ ಬಹುಲಕವನ್ನು ಕಂಡುಹಿಡಿಯೋದು. ಸರಿ ಉತ್ತರ 6 ಇತ್ತು. ಪ್ರಶ್ನೆ ಸಂಖ್ಯೆ 29 ಇದೆ, ಓಜೀವನ ರಚನೆಯನ್ನು ಮಾಡಬೇಕಿತ್ತು. ಇದು ಇತ್ತು ಓಜೀವನ ರಚನೆ, ಎಕ್ಸ್ ಅಕ್ಷ, ವಾಯ್ ಅಕ್ಷ ಮತ್ತು ನಕ್ಷೆ. ಪ್ರಶ್ನೆ 30 ಸಾಧನೆಯನ್ನು ಮಾಡಬೇಕಾಗಿದೆ. ಪ್ರಶ್ನೆ 31 ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ ಅಂತ ಸಾಧಿಸಬೇಕಿತ್ತು. 3 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಇದೆ. ಎರಡನೇ ವಿಧಾನನೂ ಕೂಡ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. PQ = PR. ಪ್ರಶ್ನೆ 32 ಪ್ರಶ್ನೆ 33 ಬಂತು. ವಿಡಿಯೋವನ್ನು ಪೋಸ್ ಮಾಡಿ ಆ ಎಲ್ಲ ಸ್ಟೆಪ್ಸ್ಗಳನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ, ಅಂದರೆ ತಮಗೆಲ್ಲ ಗೊತ್ತಾಗುತ್ತೆ. ನಾನಿಲ್ಲಿ ತೋರಿಸ್ತಕ್ಕಂಥದ್ದು ಬರೀ ನನ್ನ ಉದ್ದೇಶ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆ ಹೇಗಿರ್ತದೆ ಅಂತ. ಗ್ರಾಫ್ಗೆ ಸಂಬಂಧಪಟ್ಟಂತೆ ಇತ್ತು ಅನ್ಸುತ್ತೆ ಇದು. ಎಸ್, ದತ್ತಾಂಶಗಳು ಮತ್ತು ಗ್ರಾಫ್ನ ಚಿತ್ರ ಇತ್ತು. ಪ್ರಶ್ನೆ 35 ಪ್ರಶ್ನೆ 36 ಪ್ರಶ್ನೆ 37 ಬಂತು. ಮೂವತ್ತೇಳರ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಉತ್ತರಗಳು ತಮ್ಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಕಡೆಯ ಪ್ರಶ್ನೆ 5 ಅಂಕಕ್ಕೆ ಇತ್ತು. ಸಮಾಂತರ ಶ್ರೇಣಿಯಲ್ಲಿ 5 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಸಮಾಂತರ ಶ್ರೇಣಿಯ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋಗಳ